ಸೋಷಿಯಲ್ ಮೀಡಿಯಾ ಸ್ಟಾರ್ ಕನ್ನಡದ ಬೃಂದಾವನ ಸೀರಿಯಲ್ ಖ್ಯಾತಿಯ ನಟ ವರುಣ್ ಆರಾಧ್ಯ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರ ವಿರುದ್ಧ ಅವರ ಮಾಜಿ ಪ್ರೇಯಸಿಯೇ ಇದೀಗ ದೂರನ್ನ ದಾಖಲಿಸಿದ್ದಾರೆ. ನನಗೆ ಬೆದರಿಕೆ ಹಾಕ್ತಿದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಅವರ ಮಾಜಿ ಪ್ರೇಯಸಿ ಇದೀಗ ಬೆಂಗಳೂರಿನಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಬೃಂದಾವನ ಸೀರಿಯಲ್ನಲ್ಲಿ ನಟಿಸೋದಕ್ಕೂ ಮುನ್ನ ವರುಣ್ ಆರಾಧ್ಯ ಹಾಗೂ ಅವರ ಪ್ರೇಯಸಿ ಇಬ್ರು ಕೂಡ ಜೊತೆಯಾಗಿದ್ರು, ಪ್ರೀತಿಸ್ತಾ ಇದ್ರು. ಇನ್ನೇನು ಧಾರಾವಾಹಿಯಲ್ಲಿ ನಟಿಸಬೇಕು ಅನ್ನೋದಕ್ಕೆ ಕೆಲವು ತಿಂಗಳು ಬಾಕಿ ಇರುವಾಗ ವರುಣ್ ಆರಾಧ್ಯ ಯುವತಿ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ರು. ಇಬ್ಬರ ಸಂಬಂಧ ಅನೋನ್ಯವಾಗಿದ್ದಂತಹ ಸಂದರ್ಭದಲ್ಲಿ ವರುಣ್ ಆರಾಧ್ಯ ತನ್ನ ಪ್ರೇಯಸಿಯ ಖಾಸಗಿ ಫೋಟೋಗಳನ್ನ ತೆಗೆದುಕೊಂಡಿದ್ರು. ಈಗ ಅದನ್ನ ವೈರಲ್ ಮಾಡೋದಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಯುವತಿ ದೂರನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಪಶ್ಚಿಮ ವಿಭಾಗದ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ನಟ ಹಾಗೆ ಸೋಷಿಯಲ್ ಮೀಡಿಯಾ ಸ್ಟಾರ್ ವರುಣ್ ಆರಾಧ್ಯ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಐಟಿ ಕಾಯ್ದೆಯ ಅನ್ವಯ ದೂರು ದಾಖಲು ಮಾಡಿಕೊಳ್ಳಲಾಗಿದೆ. ಬ್ರೇಕಪ್ ಮಾಡಿಕೊಂಡ ಬಳಿಕ ಮತ್ತೊಂದು ಯುವತಿಯನ್ನ ವರುಣ್ ಆರಾಧ್ಯ ಪ್ರೀತಿಸ್ತಾ ಇದ್ರು ಕೂಡ ಮಾಜಿ ಪ್ರೇಯಸಿಯ ಖಾಸಗಿ ಫೋಟೋ ಹಾಗೂ ವಿಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುವಂತಹ ಆರೋಪ ಕೇಳಿ ಬಂದಿದೆ. ದೂರು ಕೊಟ್ಟ ಯುವತಿ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿದ್ರು. 5 ವರ್ಷಗಳ ಹಿಂದಿನ ಪರಿಚಯ ಪ್ರೀತಿಗೂ ಕೂಡ ತಿರುಗಿತ್ತು. ಇಬ್ರು ಪ್ರೀತಿಸ್ತಾ ಇದ್ರು. ಈ ಯುವತಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡ್ತಾ ಇದ್ರು. ಇಬ್ಬರು ಹೆಚ್ಚು ಕಡಿಮೆ 4 ವರ್ಷಗಳ ಕಾಲ ಪ್ರೀತಿಯಲ್ಲಿ ಮುಳುಗಿದ್ರು. ಆದರೆ ಆ ಬಳಿಕ ದಿಢೀರ್ ಬ್ರೇಕಪ್ ಆಯಿತು. ಇಬ್ಬರ ಸಂಬಂಧ ಚೆನ್ನಾಗಿದ್ದಂತಹ ಸಂದರ್ಭದಲ್ಲಿ ಈ ಜೋಡಿ ತೆಗೆದುಕೊಂಡಿದ್ದ ಖಾಸಗಿ ಫೋಟೋ ಹಾಗೂ ವಿಡಿಯೋಗಳನ್ನ ಇಟ್ಕೊಂಡು ವರುಣ್ ಆರಾಧ್ಯ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಯುವತಿ ಆರೋಪಿಸಿದ್ದಾರೆ. ಈ ಯುವತಿ ವರುಣ್ ಆರಾಧ್ಯ ಮೊಬೈಲ್ ವೀಕ್ಷಣೆ ಮಾಡ್ತಿದ್ದಾಗ ಶಾಕ್ ಆಗಿತ್ತಂತೆ. ವರುಣ್ ಫೋನ್ನಲ್ಲಿ ಮತ್ತೊಬ್ಬ ಯುವತಿಯೊಂದಿಗಿದ್ದ ಖಾಸಗಿ ಫೋಟೋಗಳು ಪತ್ತೆ ಆಗಿದ್ವು. ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಇಬ್ಬರ ನಡುವೆ ವೈಮನಸ್ಸು ಮೂಡಿ ಬ್ರೇಕಪ್ ಆಗಿತ್ತು. ಆ ವೇಳೆ ಬೇರೆ ಯುವತಿಯೊಂದು ಸಂಪರ್ಕದಲ್ಲಿರುವ ಮಾಹಿತಿಯನ್ನ ಬಹಿರಂಗ ಮಾಡದಂತೆ ಬೆದರಿಕೆ ಕೂಡ ಹಾಕಿದ್ದಾರೆ ಅಂತ ಈ ಒಂದು ವರುಣ್ ಆರಾಧ್ಯ ಅವರ ಮೇಲೆ ಯುವತಿ ಆರೋಪವನ್ನ ಮಾಡಿದ್ದಾರೆ. ಒಂದು ವೇಳೆ ಈ ವಿಚಾರವನ್ನ ಬಾಯ್ಬಿಟ್ರೆ ತನ್ನ ಖಾಸಗಿ ಫೋಟೋಗಳನ್ನು ವೈರಲ್ ಮಾಡೋದಾಗಿ ಮಾಜಿ ಪ್ರಿಯತಮೆಗೆ ಬೆದರಿಕೆ ಹಾಕಿದ್ದಾರೆ ವರುಣ್ ಆರಾಧ್ಯ ಅಂತ ಆರೋಪಿಸಲಾಗಿದೆ. ಮಾಜಿ ಪ್ರಿಯತಮೆ ಮೊಬೈಲ್ಗೆ ಖಾಸಗಿ ಫೋಟೋವೊಂದನ್ನು ಕಳುಹಿಸಿ ತನ್ನ ಬಳಿ ಯುವತಿಯ ಖಾಸಗಿ ಫೋಟೋ ಹಾಗೂ ವಿಡಿಯೋಗಳು ಇದ್ದು ನೀನು ತನ್ನ ವಿಚಾರವನ್ನ ಬಾಯ್ಬಿಟ್ರೆ ನಿನ್ನ ಖಾಸಗಿ ವಿಡಿಯೋವನ್ನ ಅಪ್ಲೋಡ್ ಮಾಡೋದಾಗಿ ಬೆದರಿಕೆ ಹಾಕಿದ್ದಾಗಿ ಆಕೆ ಆರೋಪವನ್ನ ಮಾಡಿದ್ದಾರೆ. ಈ ಬಗ್ಗೆ ಸದ್ಯಕ್ಕೆ ದೂರು ಕೂಡ ದಾಖಲಾಗಿದೆ. ಇದೀಗ ವರುಣ್ ಆರಾಧ್ಯಗೆ ಸಂಕಷ್ಟ ಎದುರಾಗಿದೆ. ಇನ್ನು ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ನೆಟಿಜನ್ಸ್ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ವರುಣ್ ಆರಾಧ್ಯಗೆ ಬೃಂದಾವನ ಸೀರಿಯಲ್ ನಿಂತು ಹೋದ ಬಳಿಕ ಅವಕಾಶ ಸಿಗ್ತಾ ಇಲ್ಲ, ಬೇರೆ ಕಡೆ ಅವರಿಗೆ ಹಣ ಇಲ್ಲ, ಹಾಗಾಗಿ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಯುವತಿಯಿಂದ ಹಣ ಪಡೆಯೋದಕ್ಕೆ ಈ ರೀತಿ ಕುತಂತ್ರವನ್ನ ಮಾಡಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ಹಾಗೇನೆ ವರುಣ್ ಆರಾಧ್ಯ ನಿಜವಾದ ಬಣ್ಣ ಇದೀಗ ಬಯಲಾಗಿದೆ. ಅವರನ್ನ ನಾವೆಲ್ಲರೂ ಕೂಡ ಫಾಲೋ ಮಾಡೋದನ್ನ ಸ್ಟಾಪ್ ಮಾಡಬೇಕು ಅಂತ ಕೂಡ ಒಂದಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಇದೀಗ ಯುವತಿ ದೂರು ನೀಡಿದ ಬೆನ್ನಲ್ಲೇ ವರುಣ್ ಆರಾಧ್ಯಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಸೊ ಮುಂದೆ ಏನಾಗುತ್ತೆ ಅನ್ನೋದು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ.